ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲೇ ಹೋದ್ರು ಯಾವ ಟ್ರಿಪ್ ಕೊಂಡ್ರು ಹುಡುಗರ ಕತೆ ಒಬ್ರೆಲ್ಲ ಹೋಗ್ಬಿಡ್ದು ಇದೇ ಕತೆ. 2 ಅವರ್ ಲೇಟ್ ಆಯಿತು. 2 ಅವರ್ ಲೇಟ್ ಆಗ್ದೇನೆ ಒಂದು ಅರ್ಧ ಅವರ್ ಡ್ರೆಸ್ ಚೇಂಜ್ ಮಾಡಕ್ಕೆ ತಗೊಂಡವನೆ. ಇನ್ನೂ ಡ್ರೆಸ್ ಚೇಂಜ್ ಮಾಡ್ತಾನೆ ಇದ್ದ. ಒಂದಲ್ಲ ಕಿತ್ತಾಕಿ ಒಂದಲ್ಲ ಅಯ್ಯೋ ತಲೆ ಕೆಟ್ಟೋಯ್ತು. ಆಮೇಲೆ ಲಾಸ್ಟ್ಗೆ ಹೆಂಗೋ ಮಾಡಿ ಅಲ್ಲಿಂದ ಖಾಲಿ ಮಾಡಿದಾಗ ಮಾಡಿ ಪೀಸ್ಫುಲ್ಲಾಗಿತ್ತು. ಲೇಟ್ ಆಗಿತ್ತು ಬಟ್ ಚೆನ್ನಾಗಿತ್ತು. ಅಲ್ಲಿಂದ ಹೊಂಟು ನಾವು ನೆಕ್ಸ್ಟು ಅದೇ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಹಂಗಾಗಿ ಊಟಕ್ಕೆ ನಿಲ್ಲಿಸ್ತಾ ಊಟ ಎಲ್ಲ ಆ್ಯಕ್ಚುಲಿ ಇದು ನಾವು ಒಂದ್ಸಲ ಮಾತ್ರ ಬಂದಿದ್ದು. ಚೆನ್ನಾಗಿತ್ತು ಫುಡ್ ಎಲ್ಲ. ಒಂದು 11 ಗಂಟೆ ಎಲ್ಲ ಹೋಗಿದ್ದು ಬಟ್ ಫುಡ್ ಚೆನ್ನಾಗಿತ್ತು. ಬಟ್ ಇದು ಮುಂದೆ ಹೊಂಟೋಗ್ಬಿಟ್ಟಿದ್ದು. ಮತ್ತು ಹಿಂದಕ್ಕೆ ಬಂದು ಇದೇ ಹೋಟ್ಲಲ್ಲಿ ತಿನ್ನಬೇಕು ಅಂತ ಮತ್ತೆ ತಿಂದ್ಕೊಂಡು ಅಲ್ಲಿಂದ ಹೋಟ್ಲು ಹೋದೋ. ಫಸ್ಟ್ ನಾವು ಲಾಸ್ಟ್ ಕಸ್ಟಮರ್ ನಾವೇ ಆಗಿದ್ದು ಆ್ಯಕ್ಚುಲಿ ಅಲ್ಲೂ. ಅಲ್ಲಿಂದ ಫುಡ್ಡೆಲ್ಲನೂ ಬುಕ್ ಮಾಡಿ ತರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಯಿತು. ಅವಾಗ ಮ್ಯಾಚ್ ನೋಡ್ಕೊಂಡು ಕುಂತಿದ್ದೋ. ಬಟ್ ಚೆನ್ನಾಗಿತ್ತು ಫುಡ್ಡೆಲ್ಲ ತಿಂದು ಬಿಲ್ಲೆಲ್ಲ ಕಟ್ಟಿ ಅಲ್ಲೊಂದು ಸ್ವಲ್ಪ ರೇಗಿಸ್ಕೊಂಡು ಹೋಟ್ಲವರೆಗೂ ರೇಗಿಸ್ಕೊಂಡು ಅಲ್ಲಿನ ಜಾಗ ಖಾಲಿ ಮಾಡೋಣ ಅಂತ ಅಲ್ಲಿಂದ ಒಂದ್ಸಲನೇ ಮತ್ತೆ ಹೆಂಗೆ ಆಟ ಆಡ್ಕೊಂಡು ನಾವು ಒಂದ್ಸಲನೇ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ನೈಟ್ ವೀಡಿಯೋ ಮಾಡಲಿ, ಇದೆಲ್ಲ ಲಾಸ್ಟ್ ನೈಟ್ ಮಾಡಿದ್ದು. ಅದಾದಮೇಲೆ ಬೆಳಗ್ಗೆ ನಾವು ಅದೊಂದು ಸಣ್ಣ ಮನೇಲಿ ಹಾಲ್ಟ್ ಆಗಿದ್ದು. ಹೋಗಿದ್ದು ಆಲ್ರೆಡಿ ಒಂದು 3 ಗಂಟೆ ಹೋಗಿದ್ದು. ಇದೆ ನಾವು ಇದ್ದಿದ್ದು ಮನೆ. ಬಟ್ ಚೆನ್ನಾಗಿತ್ತು ಬಟ್ ಲೇಟಾಗಿ ಹೋಗಿದ್ದು ನಾವು. ಅಲ್ಲಿ ಮನೆ ಅಷ್ಟೊಂದು ಏನು ನಮಗೆ ಇಷ್ಟ ಆಗಲಿಲ್ಲ ಬಟ್ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಟೀ ಕೊಡಿಸ್ರು ಅಂತ ಬಡ್ಕೊಂಡು ಸಾಕಾಯಿತು. ಕೊಡಿಸ್ಲಿಲ್ಲ, ಡೈರೆಕ್ಟ್ ತಿಂಡಿಗೆ ಹೋದ. ತಿಂಡಿ ಮಾಡಿಕೊಂಡು ತಿಂಡಿಗೆ ಹೋದ್ಮೇಲೆ ಅಲ್ಲಿ ತುಂಬ ಲೇಟ್ ಆಗೋತೀವಿ. ತುಂಬ ಜನ ಇದ್ದರು. ಅಲ್ಲಿ ಬೇರೆ ನಾವು ಆಪೋಸಿಟ್ ಒಂದು ಹುಡುಗಿ ಬೇರೆ ಕೂತಿದ್ದ. ಹುಡುಗಿರಿದ್ಮೇಲೆ ಹುಡುಗರು ಕೇಳಬೇಕಾ, ಲೇಟ್ ಆದರೆ ಪರವಾಗಿಲ್ಲ ಅಂತ ಅಲ್ಲೇ ಕೂತ್ಕೊಂಡು ಬಾಗಿಸ್ಕೊಂಡಂಗೆ ಲಾಸ್ಟ್ಗೆ ಹೆಂಗೋ ದೋಸೆ ಬುಕ್ ಮಾಡಿದ್ದೋ. ಬಂತು ದೋಸೆನೋ. ಬಟ್ ನಮಗೇನಂತಂದರೆ ಈ ಸೈಡ್ ಟ್ರಿಪ್ಗೆ ಹೋದಾಗ ಎಲ್ಲೂ ನಮಗೆ ಫುಡ್ಡು ಕೈ ಕೊಟ್ಟಿಲ್ಲ. ತುಂಬ ಚೆನ್ನಾಗಿತ್ತು ಎಲ್ಲ ಕಡೆನೂ. ಬಟ್ ಅಲ್ಲೂ ಚೆನ್ನಾಗಿತ್ತು, ಹೆಂಗೆ ಕಲ್ಪೇನಿಲ್ಲ. ಆ್ಯಕ್ಚುಲಿ ನಾವು ಬಂದಿದ್ದು 1 ಮುಕ್ಕಾಲು ಬಂದಿದ್ವಿ. ಇಲ್ಲಿಂದ ನಮ್ಮ ಗಾಡಿ ಮುಂದೆ ಹೋಗಲ್ಲ. ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ಅವರು ಒಂದು ವೆಹಿಕಲ್ ಇರುತ್ತೆ ಅದ್ರಲ್ಲಿ ಹೋಗಬೇಕು ಜೀಪಲ್ಲಿ. ಬಟ್ ನಾವು ಇಲ್ಲಿ ತರೋಣ ಗಾಡಿನ ಅಂತ ಅಂದ್ಕೊಂಡಿದ್ದೋ. ಬಟ್ ಯಾವುದೇ ಕಾರಣಕ್ಕೂ ಆಯ್ತಿರಲಿಲ್ಲ ತರೋಕ್ಕೆ. ಆಮೇಲೆ ಮತ್ತು ಜೀಪ್ ಮಾತ್ರ ಸಕ್ಕತ್ತಾಗಿ ಓಡಿಸಿದ್ರು. ಒಳ್ಳೆ ಮಜಾ ಇತ್ತು, ಒಂದು ಎಕ್ಸ್ಪೀರಿಯೆನ್ಸು. ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ನಾನು ಒಂದು ಹೋದಾಗ ಚೆನ್ನಾಗಿತ್ತಲ್ಲೂ. ಬಟ್ ಇದು ಇನ್ನೂ ಚೆನ್ನಾಗಿತ್ತು. ಬಟ್ ಓಕೆ ಸೂಪರ್ ಅಂದ್ಕೊಂಡು ಮತ್ತೆ ಜೀಪ್ನೂ ಅಷ್ಟೇ ಸಕ್ಕತ್ತಾಗಿ ಓಡಿಸಿದ್ರು. ಡ್ರೈವರು ತುಂಬ ಜಾಲಿಯಾಗಿ ಓಡಿಸಿದ್ರು. ನಾವು ಬಂದು ಪ್ಲೇಸಿಗೆ ಬಂದು ಸೂಪರಾಗಿತ್ತು. ಯಾವ ಪ್ಲೇಸ್ ಅಂತ ಗೊತ್ತಾಗಿಲ್ಲ ಅಂತಂದರೆ ಅದು ಮುಗಲ್ಪೇಟೆ, ಮಡಿಕೇರಿ ಹತ್ರ ಇರೋದು. ಬಟ್ ನಾನು ಇದೇ ಫಸ್ಟ್ ಸಲ ಬಂದಿದ್ದು. ತುಂಬ ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಬಂದಿದ್ದು. ಒನ್ ಡೇ ಟ್ರಿಪ್ ಅಷ್ಟೇ. ಒಂದೇ ದಿನ ಬಂದಿದ್ದು ನಾವು. ಒಂದು ದಿನದಲ್ಲಿ 1-2 ಪ್ಲೇಸ್ ನೋಡಿದ್ದು. ಅಂದರೆ ಒಂದೇ ಪ್ಲೇಸ್ ನೋಡಿದ್ದು. ಇನ್ನು ಮಧ್ಯದಲ್ಲಿ ಹೀಗೆ ಊಟ ಒಂದು ಕಾಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಬಟ್ ಸಕ್ಕತ್ತಾಗಿತ್ತು. ವೆದರ್ ಮಾತ್ರ ಅದ್ದೂರಿಯಾಗಿತ್ತು. ಈ ವೆದರ್ಗೆ ಎಲ್ಲೆಲ್ಲೋ ಹೋಗಿರ್ತೀವಿ. ಬಟ್ ನಮ್ಮ ಕರ್ನಾಟಕದಲ್ಲೂ ಇಂಥ ವೆದರ್ ಸಿಗುತ್ತೆ, ಇಂಥ ಪ್ಲೇಸ್ಗಳಿದೆ ಅಂತ ಗೊತ್ತಾಗಿತ್ತು. ಬಟ್ ಈ ಪ್ಲೇಸಿಗೆ ಬಂದಿರಲಿಲ್ಲ ಅಷ್ಟೇ. ಎಲ್ಲರಿಗೂ ಇಷ್ಟ ಆಯಿತು. ಅಲ್ಲೊಂಚೂರು ರೀಲ್ಸ್ ಮಾಡೋಣ ಅಂದ್ಕೊಂಡು ಈ ಮಗ ನಮಗೆ ಸಿಕ್ಕಾಬಟ್ಟೆ ಕೊಟ್ಟಾಕ್ಬಿಟ್ಟ. ರೀಲ್ಸ್ ಮಾಡಲ ಅಂತಂದರೆ ಅವನದೇ ಒಂದು ರೀಲ್ಸ್ ಆಗೋಯ್ತಲ್ಲಿ. ಅಷ್ಟು ಚೆನ್ನಾಗಿತ್ತು, ಫುಲ್ ಎಂಜಾಯ್ಮೆಂಟ್ ಇತ್ತು. ಹುಡುಗರ ಜೊತೆ ಹೋದರೆ ಕೇಳಬೇಕಾ, ಸಖತ್ತಾಗಿರುತ್ತೆ. ಹಾಗಾಗಿ 1-2 ವೀಡಿಯೋನೂ ಮಾಡಿಕೊಂಡೆ. ವೀಡಿಯೋ ಮಾಡಿ ಲಾಸ್ಟ್ಗೆ ಸಿಕ್ಕಾಬಟ್ಟೆ ಗಾಳಿ ಇತ್ತು ಅಲ್ಲೆಲ್ಲ. ಅಂದರೆ ಆಗಲಿಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ 1-2 ವೀಡಿಯೋ ಮಾಡ್ಕೊಂಡು ಒಳ್ಳೆ ಸೀಸನ್ನಲ್ಲಿ ಯಾಕೆ ನನ್ನ ಇಷ್ಟು ಕಾಯಿಸ್ತೀಯ? ಸುಮ್ಮನಿರಲು ಹೇಳಲೇ ಬೇಡ, ಇನ್ನು ತಾಳ್ಮೆ ನಂಗಿಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿರುವೆ, ನಿಂದೆ ತಪ್ಪು ನಂದಲ್ಲ. ಅಲ್ಲಿಂದ ಮತ್ತೆ ನಮ್ಮ ಬಾಸು ನಾವು ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿರಲಿಲ್ಲ. ಯಾರೋ ಇನ್ನೂ ಅಭಿಮಾನಿಗಳು ಬಂದರು.
ಸಖತ್ತಾಗಿ ಕೂಗಾಡ್ದು ಮಾತ್ರ. ಅಲ್ಲಿಗಿರೋರೆಲ್ಲ ಕಿರ್ಚಿ ಕೂಗಾಡ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕರೆಕ್ಟಾಗಿ. ಬಟ್ ಸಖತ್ತಾಗಿ ಬಂತು. ಅಲ್ಲಿಂದ ಮತ್ತೆ ಹೊಂಟು. ಬಟ್ ನಮ್ಮ ಬಾಸ್ ಬಗ್ಗೆ ಹೇಳಬೇಕು ಅಂತಂದರೆ ಕಾಂಟ್ರವರ್ಸಿಗಳು ನಡೀತಾ ಇದ್ದಾವೆ. ನಡೀಲಿ, ತಪ್ಪು ಮಾಡಿರಲಿ ಮಾಡದೆ ಹೋಗಿರಲಿ. ನಾವು ಒಂದ್ಸಲ ಅಭಿಮಾನಿ ಅಂದರೆ ಅಭಿಮಾನಿನೇ ಆಗಿರ್ತೀವಿ. ಬೇಜಾನ್ ಜನ ಬೇಜಾನ್ ಥರ ಹೇಳ್ತಾ ಇದ್ದಾರೆ. ಬಟ್ ನಾವು ಅದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ. ಅವರು ಒಳಗಿನ್ನೂ 2 ವರ್ಷ ಇದು ಬಂದ್ರೂ ನಾವು ಇದೇ ಥರ ಕ್ರೇಜಲ್ಲಿ 100% ಓಪನಿಂಗ್ ಕೊಡ್ತೀವಿ. ಅದಂತೂ ಸತ್ಯವಾದ ಮಾತು. ಯಾಕೆ ಅಂತಂದರೆ ಯಾರೋ ಹೇಳ್ತಾಯಿದ್ರು, ಹಂಗೆ ಯಾಕೋ ದುಡ್ಡು ಪಟಾಕಿ ಅಚ್ಚೆ ಹಾಕ್ಸ್ಕೊಂಡು ಅಷ್ಟು ದುಡ್ಡು ಕೊಡ್ತಾರೆ, ಮತ್ತು ಆಟೋ ಹಿಂದೆ ಪೋಸ್ಟರ್ ಹಾಕ್ಕೊಂಡ್ರೆ ಅಷ್ಟು ದುಡ್ಡು ಕೊಡ್ತಾರೆ, ಮತ್ತು ಸೆಲೆಬ್ರೇಷನ್ಗೆ ಅಂತ ದುಡ್ಡು ಕೊಡ್ತಾರೆ ಅಂತ ಹೇಳ್ತಿದ್ರು. ಇಷ್ಟು ಕೆಲಸನೂ ನಾವು ಮಾಡಿದ್ದೀನಿ. ನಾನು 1 ರೂಪಾಯಿನೂ ಯಾವುದೇ ಕಾರಣಕ್ಕೂ ನಾವು ಫ್ರೆಂಡ್ಸ್ ಸರ್ಕಲಲ್ಲಿ ಮಾಡಿದ್ದೀವಿ ಹೊರತು ಅದೇ ಕಾರಣಕ್ಕೂ ಯಾರು ಕೊಟ್ಟಿಲ್ಲ ನಮಗೆ. ಓಕೆನಾ? ಅದೊಂದು ಸತ್ಯ ಹೇಳ್ತೀವಿ. ಅದನ್ನ ಎಲ್ಲ ಮಾಡೋದೇ ನಮ್ಮ ಅವ್ರ ಮೇಲಿರೋ ಪ್ರೀತಿಗೋಸ್ಕರ. ನಾವು ಯಾವತ್ತೂ ಬಿಟ್ಕೊಡೋಲ್ಲ. ಶಿಕ್ಷೆ ಆಗಿರಲಿ, ತಪ್ಪು ಮಾಡಿದ್ರೆ ಪಕ್ಕ ಶಿಕ್ಷೆ ಆಗಲಿ, ನಮಗೇನು ಬೇಜಾರಾಗಲ್ಲ. ಬಟ್ ಬಂದಮೇಲೂ ಇದೇ ಥರ ಕ್ರೇಜು 100-200% ಇದ್ದೇ ಇರುತ್ತೆ. ಓಕೆನಾ? ಆಮೇಲೆ ನಾವು ಅಲ್ಲಿಂದ ಡೈರೆಕ್ಟು ಹೊಂಟು. ಅದು ಮಧ್ಯಾಹ್ನ ಸಕ್ಕತ್ತಿತ್ತು. ವೆದರು ಸೂಪರಾಗಿತ್ತು. ಹೋಯ್ತು ಹಂಗೆ ಸರೌಂಡಿನ ನೋಡ್ದು. ಹಾಕ್ಬೇಕೋ ಗೊತ್ತಿಲ್ಲ. ಬಟ್ ಏನೇನು ಚೆನ್ನಾಗಿರಲ್ಲ, ಕುಡಿಬೇಡಿ ಅಷ್ಟೇ ನಾವು ಹೇಳೋದು. ನಮ್ಮವರಾಗಿ ನಮ್ಮ ಕೈಲಿ ಇರಬೇಕು, ಯೋಚನೆ ಮಾಡಿ. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟು ನಮ್ಮದು ಜರ್ನಿ ಮೈಸೂರು ಕಡೆಗೆ ಸ್ಟಾರ್ಟ್ ಆಯಿತು. ಮೈಸೂರಿಂದ ಬೆಂಗಳೂರು ಅಷ್ಟೇ. ನಾವು ಮೈಸೂರಲ್ಲೆಲ್ಲೂ ಹೋಗಲಿಲ್ಲ. ಒಂದೇ ಟ್ರಿಪ್ ಹೋಗಿದ್ದು ಆ್ಯಕ್ಚುಲಿ. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಸಂಜೆ ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗಿ, ಮೈಸೂರಲ್ಲಿ ಚನ್ನಪಟ್ಟಣ ಹತ್ರ ಒಂದು ಚಾಕ್ನ ಅಂತ ಐತೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟೇ ಅಲ್ಲೇ ಹೋಗ್ಬಿಟ್ಟಿದ್ರು. 1-2 ಸಲ ಹೋಗಿ ನಾನು ಹೋಗಿರಲಿಲ್ಲ. ಆಮೇಲೆ ಅಂದರೆ ಚನ್ನಪಟ್ಟಣ ಹತ್ರ, ಚನ್ನಪಟ್ಟಣದಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಇರೋದು. ಬಟ್ ಸಖತ್ತಿತ್ತು. ಭರ್ಜರಿ ಬ್ಯಾಟಿಂಗ್ ಆಡೋರು ಅವರು. 1 kg 2.5 kg ಟೋಟಲಾಗಿ ಖಾಲಿ ಮಾಡಿದ್ರು. ಹೋಗಿದ್ದೆ 5 ಜನ. 2.5 kg ಡಮಾರ್. ನಾವು ತಿಂದಿದ್ದು 1 kg ತಿಂದು ಅಷ್ಟೇ, ಜಾಸ್ತಿ ತಿಂದಿಲ್ಲ. ಅಂದರೆ 200 ಗ್ರಾಮಿನ ತಿಂದೆ ಅಷ್ಟೇ ನಾನು. ಚೆನ್ನಾಗಿತ್ತು, ಸೂಪರಾಗಿತ್ತು. ನೀವು ಒಂದ್ಸಲ ಹೋದರೆ ಟ್ರೈ ಮಾಡ್ಕೊಂಡು ಬನ್ನಿ. ಬಟ್ ಚೆನ್ನಾಗಿರುತ್ತೆ. ಓಕೆನಾ? ಅಲ್ಲಿಂದ ಮತ್ತೆ ಅದೆಲ್ಲ ಖಾಲಿ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಒಂದು 10 ಗಂಟೆಗೆಲ್ಲ ಬಿಟ್ಟು, 11 ಗಂಟೆಗೆಲ್ಲ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತು ನಾವು ಬೆಂಗಳೂರು ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಹಂಗೆ ಆಡ್ಕೊಂಡು ನಮ್ಮ ಬೆಂಗಳೂರಿಗೆ ಬಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಸಣ್ಣದಾಗಿ ಏನೋ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ. ಬಾಯ್.